ಅವರು ಅಧಿಕಾರದಲ್ಲಿದ್ದಾರೆ, ವಿಜೇಂದ್ರ ಅವರು ಮೀಟ್ ಆಗಿ ಬಂದರು. ಯಾಕೆ ಮರಾಠಿ ಮತಗಳ ಆಸೆಯಿಂದ ಏನಾದ್ರು ಹಾಕ್ಬಿಡಿ ಪಕ್ಷ ಅಥವಾ ಏನಂತ? ಇಲ್ಲ, ಅದನ್ನ ನೋಡ್ರಿ, ನಾವಂತೂ ಪೂರ್ಣ ಕರ್ನಾಟಕ ಆಡಳಿತ ಭಾಷೆ ಕನ್ನಡ ನನ್ನ ವೈಯಕ್ತಿಕ ನಿಲುವು ಗಟ್ಟಿದ. ಆದ್ರೆ ಪಾಲಿಕೆ ವಿಷಯ ಬಂದಾಗ ಪಾಲಿಕೆ ಸಂಬಂಧಪಟ್ಟಂತವ್ರು ಅದು ನಿರ್ಣಯ ಮಾಡ್ತಾರೆ. ಅಲ್ಲ, ಅದೇ ಪಾಲಿಕೆ ವಿಷಯ ಬಂದಾಗ ಮೇಯರ್, ಡೆಪ್ಟಿ ಮೇಯರ್, ಲೋಕಲ್ MLA ಅದ್ರ ಬಗ್ಗೆ ಅಲ್ಲೇ ನೀವು ಮಹಾರಾಷ್ಟ್ರ ಮಹಾರಾಷ್ಟ್ರ ಬಗ್ಗೆ ಕೇಳಿಗತ್ತಿಲ್ಲ. ಅಲ್ಲಿ ನೀವು ಕೇಳೋದೇನು ಬೆಳಗಾವಿ ನಮ್ಮ ಕರ್ನಾಟಕ ಅವಿಭಾಜ್ಯ ಹಂಗಂತ ಒಂದು ಲೈನ್ ಅದ. ಅಲ್ಲ, ಅದನ್ನ ಹೇಳೋ ಪ್ರಶ್ನೆ ಇಲ್ಲ. ಏನ್ ಸಮಸ್ಯೆ ಬರ್ತಂತ ಹೇಳ್ತೀನಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಹಂಗ ಅನ್ನುವಂಥದ್ದು ಹೇಳ್ಬೇಕಾದ ಅಗತ್ಯ ಏನದ ಸರ್? ಅದನ್ನ ಹೇಳಿಕೆ ಏನಾಗ್ತಂತ? ಅಲ್ಲಲ್ಲ, ನಾ ಏನ್ ಕೇಳತ್ತೀನಿ, ಅದನ್ನ ಅನ್ನೋದ್ರಿಂದ ಎಲ್ಲೋ ಕ್ವಶನ್ ಮಾರ್ಕ್ ನಮ್ಮ ಮನುಷ್ಯನಾಗ ಎಲ್ಲೋ ನಿಮಗೆ ಅದೇನ್ ಸಂಬಂಧ? ಅದು ಸಾರ್ವಕಾಲಿಕ ಸತ್ಯ ಇದ್ದದ್ದನ್ನ ವಾಪಸ್ ಯಾಕಂದ್ರೆ ನಾವು ಮಾತಾಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಅದ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಅದನ್ನ ಹೇಳತ್ತಿಲ್ಲ. ಯಾರೋ ಒಂದು ಇಬ್ಬರು ಮಹಾರಾಷ್ಟ್ರ MES ಸರ್ಕಾರಕ್ಕೇನೋ ಬರ್ದು ಅಂತಾರ ಅವ್ರ ಟೆಕ್ನಿಕಲ್. ಅಲ್ಲ, ನಮ್ಮದಂತೂ ಬಹಳ ಸ್ಪಷ್ಟ ಅದ. ಕೌನ್ಸಿಲ್ ಬಾಡಿ ಇದ್ದಾಗ ಸಂಪೂರ್ಣ ಅಧಿಕಾರ ಎಲ್ಲ ನಿರ್ಣಯಗಳನ್ನು ಸರ್ಕಾರ ಬೆಳಗಾವಿ ನಮ್ಮನ್ನೆಲ್ಲ ಅಂತೇಳಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಕ್ ಅದಕ್ಕೆ ನಾವಂತೂ ಬಹಳ ಸ್ಪಷ್ಟ ಅದ ನೋಡ್ರಿ. ನಾನಂತೂ ಈ ವಿಷಯದಾಗ ಇದು ಸರ್ವಕಾಲಿಕ ಸತ್ಯದ. ಈ ಸತ್ಯನ ವೈಯಕ್ತಿಕವಾಗಿ ಹಿರಣ್ಯ ಕಡಾಡಿ ಅಂತ ಬಂದಿಲ್ಲ. ಓವರಾಲ್ದೊಳಗ ಅವ್ರಿಗೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಕಾರ್ಪೊರೇಷನ್ ನಾನು ಮಾತಾಡ್ತೀನಿ ಅವ್ರಿಗೆ. ಸರ್, ಹಿಂದೆ ವಿಜಯ ಮೋರ ಇದ್ದಾಗ ಸುಪ್ರೀಂ ಕೋರ್ಟ್ ಇತ್ತು. ಇಲ್ಲ ಈ ಸತಿನ ಅಡ್ಮಿಟ್ ಆಗಿಲ್ಲ. ಇದು ಬರೀ ಒಂದು ಸುಪ್ರೀಂ ಕೋರ್ಟ್ ನೆಪ ಹೇಳ್ಕೊಂಡು ಅದನ್ನ ಬೆಳಗಾವಿ ನಾನು ಈ ಮನೆ ನಮ್ಮದು ತಿಳಿದಾಗಲ್ವಾ? ಏನು ಅಡ್ಡಿ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಜಡ್ಜ್ ಅಡ್ಡಿ ಮಾಡ್ತಾರೆ. ಪ್ರಶ್ನೆ ಇಲ್ಲ, ನಮ್ದು ಅದೇನು ಪ್ರಶ್ನೆ ಏನು ಎರಡು ಮಾತಿಲ್ಲ. ವಾಪಸ್ ಅದನ್ನ ಚರ್ಚೆ ಮಾಡೋದ್ರ ಮುಖಾಂತರ ಇನ್ನೊಬ್ರು ನನಗೆ ಅನಿಸ್ತದೆ. ಯಾಕೆ ಹೇಳ್ಕೋಬೇಕು, ಬೋರ್ಡ್ ಹಾಕೋಬೇಕು.